ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ನಾಡಿನ ಸಮಸ್ತ ಜನತೆಗೂ ಸೋದರ ಸಂಬಂಧವನ್ನು ಬೆಸೆಯುವ ನಾಗರ ಪಂಚಮಿಯ ಶುಭಾಶಯಗಳು. ಇನ್ನು ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಸಿಐಡಿ ಪೇದೆಯಿಂದಲೇ ಕರೆ ವಿವರ ಮಾರಾಟ. ಇವಾಗ ಹಿಂಗಾಗ್ತಾ ಇದೆ ಅಂದರೆ ಯಾರ ಕಾಲ್ ಲಿಸ್ಟ್ಗಳು ಬೇಕಾದರೂ ತೆಗಿಬೋದು, ಕಾಲ್ ರೆಕಾರ್ಡ್ಸ್ಗಳು ಬೇಕಾದರೂ ತೆಗಿಬೋದು. ಆ ರೀತಿಯಾಗಿ ನಮ್ಮ ಕಾನೂನು ವ್ಯವಸ್ಥೆ ಹದಗೆಡ್ತಾ ಬರ್ತಾ ಇದೆ. ಹೇಗಿದೆ ನಮ್ಮ ಕಾನೂನು ವ್ಯವಸ್ಥೆ? FIR ಆಗಬೇಕು, ಕಂಪ್ಲೇಂಟ್ ಆಗಬೇಕು, ಇದೆಲ್ಲ ಆದ ನಂತರ ಒಂದು CID ತನಿಖೆ ಏನಿರುತ್ತೆ ಆ ಒಂದು ತನಿಖೆಗಳಲ್ಲಿ ಮಾತ್ರ ಯಾರದ್ದು ಯಾರು ಬೇಕಾದರೂ ತೆಗಿಯೋಕ್ಕಾಗಲ್ಲ. CID ತನಿಖೆಗಳಲ್ಲಿ ಮಾತ್ರನೇ ಒಬ್ಬರ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಗಳು ತೆಗೆಯುವಂತಹ ಅವಕಾಶ ಇದೆ. ಆದರೆ ಈಗ ಈ ಒಂದು ಕಾಲ್ ರೆಕಾರ್ಡು, ಕಾಲ್ ಲಿಸ್ಟು ಯಾರು ಬೇಕಾದರೂ ತೆಗಿಬೋದು. ಡಿಪಾರ್ಟ್ಮೆಂಟಲ್ಲಿರೋರು ಇಂಪ್ಲಿಮೆಂಟ್ ಮೇಲಾದರೂ, ಇಂಪ್ಲಿಯನ್ಸ್ ಮೇಲಾದರೂ ಆಗಿರಬಹುದು, ಅಥವಾ ಪರಿಚಯದ ಮೇಲಾದರೂ ಆಗಿರಬಹುದು, ಅಥವಾ ದುಡ್ಡು ಕೊಟ್ಟು ಈ ರೀತಿ ಆಗ್ತಾ ಹೋದರೆ ಮತ್ತೆ ಕಾನೂನು ವ್ಯವಸ್ಥೆ ಎಲ್ಲೂ ಹೋಗ್ತಾ ಇದೆ ಹಾಗಾದರೆ? ಇನ್ನು ಇಲ್ಲೂ ಸಹ ಅದೇ ಆಗಿರೋದು. ಸಂಸಾರ ಅಂತ ಬಂದಾಗ ಮೂರನೇವರು ಮೂಗು ತೋರಿಸಿದ್ರೇ ಸಂಸಾರಗಳು ಹಾಳಾಗುತ್ತೆ ಅಂತ ಹಿರಿಯರು ಹೇಳ್ತಾನೇ ಬಂದಿದ್ದಾರೆ. ಈಗ ಈ ಡಿಟೆಕ್ಟಿವ್ ಏಜೆನ್ಸಿಗಳೇನಿದೆ ಅದ್ರ ಮೊರೆ ಹೋಗ್ತಾ ಇದ್ದಾರೆ. ಗಂಡನಿಗೆ ಹೆಂಡತಿ ಮೇಲೆ ಅನುಮಾನನೋ, ಅಥವಾ ಹೆಂಡತಿಗೆ ಗಂಡನ ಮೇಲೆ ಅನುಮಾನನೋ, ಅಥವಾ ಯಾವುದೋ ಒಂದು ವಿಚಾರವಾಗಿ ಈ ಡಿಟೆಕ್ಟಿವ್ ಏಜೆನ್ಸಿಗಳ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಆ ಡಿಟೆಕ್ಟಿವ್ ಏಜೆನ್ಸಿಗೆ ಯಾರದ್ದೇ ಆಗಲಿ ಒಂದು ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಗಳು ತೆಗೆಯುವಂತಹ ಒಂದು ಪರ್ಮಿಷನ್ ಇಲ್ಲ. ಆದರೆ ಇವ್ರಿಗೆ ಹೇಗೆ ಸಿಗ್ತಾ ಇದೆ ಹಾಗಾದರೆ? ಎಲ್ಲಿಂದ ಸಿಗ್ತಾ ಇದೆ ಇವರಿಗೆ? CID ಟೆಕ್ನಿಕಲ್ ಸೆಲ್ನ ಹೆಡ್ ಕಾನ್ಸ್ಟೇಬಲ್ ಮುನಿರತ್ನ, ಆ ಒಂದು ಸೆಲ್ ಏನು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಆ ಒಂದು ಮುನಿರತ್ನ ಅನ್ನೋರು ಈ ರೀತಿಯಾಗಿ ಒಂದು ಕಾಲ್ ರೆಕಾರ್ಡ್ಸ್ಗಳನ್ನ ಒಂದು ತನಿಖೆ ನಡೆಯುವಾಗ ಅವ್ರಿಗೆ ಬೇಕಾದಂಥ ಕಾಲ್ ರೆಕಾರ್ಡ್ಗಳಲ್ಲಿ ಇವ್ರಿಗೆ ಬೇಕಾದಂಥ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಅದಕ್ಕೆ ಆ್ಯಡ್ ಮಾಡಿ, ಸೊ ಆ ವಿಚಾರವಾಗಿ ಆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ಗಳನ್ನ ತೆಗೆಸ್ಕೊಂಡು ಈ ಒಂದು ಡಿಟೆಕ್ಟಿವ್ ಏಜೆನ್ಸಿ ಏನಿದೆ ಆ ಏಜೆನ್ಸಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಕಾಲ್ ರೆಕಾರ್ಡ್ಗಳು, ಕಾಲ್ ಲಿಸ್ಟು, ಈ ರೀತಿ ಈ ಪ್ರಕರಣ ಎಷ್ಟು ಮಾತ್ರ ಸರಿನೋ? ಯಾಕಂದರೆ ಈ CDRಗಳನ್ನ ಪಡೆಯೋದಕ್ಕೆ ಬರೀ CID ಮಾತ್ರ ಅವಕಾಶ ಇದೆ. ಸಾಮಾನ್ಯ ಜನರಾಗಿರಬಹುದು, ಈ ಡಿಟೆಕ್ಟಿವ್ ಏಜೆನ್ಸಿಗಳಾಗಿರಬಹುದು, ಇದಕ್ಕೆ ದುಡ್ಡಿಗೆ ಮಾರ್ಕೊಳ್ತಾರೆ. ಅದು ಕಾನೂನಲ್ಲಿರೋರೆ, ಒಂದು ಪೊಲೀಸ್ ವಿಭಾಗದಲ್ಲಿರೋರೇನೆ ಈ ರೀತಿ ಕೆಲಸ ಮಾಡ್ತಾರೆ ಅಂದರೆ ಮತ್ತೆ ಈ ಜನ ಯಾರನ್ನ ನಂಬಬೇಕು ಹಾಗಾದರೆ? ಇನ್ನು ಇದೇ ಒಂದು ಪ್ರಕರಣದಲ್ಲಿ ಮುನಿರತ್ನ ಅವರು ನಾಗೇಶ್ವರ್ ರೆಡ್ಡಿ ಅವ್ರಿಗೆ ಈ ಒಂದು ಕಾಲ್ ರೆಕಾರ್ಡ್ಸ್ಗಳನ್ನ ಮಾರಾಟ ಮಾಡ್ತಿರ್ತಾರೆ. ಸೊ ಏಜೆನ್ಸಿಗಳ ಮೇಲೆ ದಾಳಿ ಮಾಡಿದಾಗ ಇದೊಂದು ಎಲ್ಲ ಒಂದು ರೀತಿಯಾದಂತಹ ಡೀಟೇಲ್ಸ್ ಮಾಹಿತಿಗಳು ಸಿಕ್ಕಿದೆ. ಇನ್ನು ಇದೇ ವಿಚಾರದಲ್ಲಿ 12 ಜನರ ಬಂಧನ ಕೂಡ ಆಗಿದೆ. ಈ ಒಂದು ದಂಧೆ ಏನು ನಡೀತಾ ಇತ್ತು, ಕಾಲ್ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡೋದು, ಡಿಟೆಕ್ಟಿವ್ ಏಜೆನ್ಸಿಗಳಿಗೆ ಮಾರಾಟ ಮಾಡೋದು, ಈ ಒಂದು ವಿಚಾರದಲ್ಲಿ ಒಂದು 12 ಜನರ ಬಂಧನ ಆಗಿದೆ. ನೋಡೋಣ ಇನ್ನು ಯಾವ ರೀತಿಯಾಗಿ ಇವರು ದಂಧೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಇನ್ನು ಮುಂದೆ ಇವರು ವಿಚಾರಗಳಲ್ಲಿ ಇನ್ನು ಯಾವ ರೀತಿ ಪ್ರಕರಣಗಳಿದೆ ಅಂತ ಕಾದು ನೋಡೋಣ. ಇನ್ನು ಗ್ರಾಮ ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ದಾಳಿ. ಒಂದೊಂದು ಸಾರಿ ಆಗ ಏನು ಹೇಳ್ತಾರಲ್ಲ, ಮಳೆ ಬಂದು ನಿಲ್ತು ಅಂತ, ಆ ರೀತಿ ನಮ್ಮ ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆನೂ ಸಹ ಲೋಕಾಯುಕ್ತರು 18 ಗ್ರಾಮ ಪಂಚಾಯಿತಿಗಳ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ. ತಡರಾತ್ರಿವರೆಗೂ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಲೋಕಾಯುಕ್ತ ಅನ್ನೋವಂತ ಬಂದಾಗ ಪರವಾಗಿಲ್ಲ, ಒಂದು ರೀತಿಯಾಗಿ ಅವರು ದಿಢೀರ್ನೆ ಅವರ ಕೆಲಸಗಳನ್ನು ಪ್ರತಿಯೊಬ್ಬರನ್ನು ಇಂಥ ಒಂದು ಗ್ರೂಪು ಇಂಥದ್ದು ಯಾವುದೇ ರೀತಿ ಇಲ್ದಾಗಿ ಪ್ರತಿಯೊಬ್ಬರ ಮೇಲೆ ನಿಗಾ ಇಟ್ಟು ಒಂದು ಅವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್. ಯಾಕಂದರೆ ತಡರಾತ್ರಿವರೆಗೂ ಇಷ್ಟು ದಿನ ಗ್ರಾಮ ಪಂಚಾಯಿತಿಗಳಂತ ಬಂದಾಗ ಅಲ್ಲಿ ನಡೀತಿರುವಂತಹ ಒಂದು ಈ ಅವ್ಯವಹಾರಗಳೇನಿದೆ ತೀರಾ ಆಗ್ತಾ ಇದೆ ಈಗ. ಯಾಕಂದರೆ ಯಾರು ಕೇಳೋರಿಲ್ಲ, ನಾವು ನಡೆದಿದ್ದೇ ದಾರಿ, ನಾವು ಹಾಕಿದ್ದೇ ರೂಲ್ಸು ಅನ್ನೋ ರೀತಿ ಈ ಒಂದು ಅವ್ಯವಹಾರಗಳಾಗಿರಬಹುದು, ಪ್ರತಿಯೊಂದು ನಡೀತಾ ಇದೆ. ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು, ಪಂಚಾಯಿತಿಗಳಾಗಿರ್ಬೋದು, ಇಲ್ಲೆಲ್ಲಾನು. ಸೊ ಈ ರೀತಿ ನಮ್ಮ ಲೋಕಾಯುಕ್ತರು ಅವಾಗವಾಗ ಈ ರೀತಿ ಭೇಟಿ ಕೊಡ್ತಾ ಇದ್ದಾರೆ. ಸೊ
ಪ್ರತಿಯೊಂದು ಚಟುವಟಿಕೆಗಳು ನಿಲ್ತವೆ. ಅಲ್ಲಿನ ಸಮಸ್ಯೆಗಳು ಅಂದರೆ ಆ ಒಂದು ಗ್ರಾಮ ಪಂಚಾಯಿತಿಗೆ ಆಗಬೇಕಾದಂತಹ ಏನು ಹಣ ಬಿಡುಗಡೆ ಆಗಿರುತ್ತೆ ಆ ಕೆಲಸಗಳು ಅವ್ರು ಯಾರಿಗೆ ತಲುಪಬೇಕು ಅದು ನಿಯತ್ತಾಗಿ ತಲುಪಿ ಅಲ್ಲಿನ ಕೆಲಸಗಳು ಸಹ ಆಗುತ್ತೆ. 108 ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದಂತಹ ಲೋಕಾಯುಕ್ತರು PDOಗಳು ಗ್ರಾಮ ಪಂಚಾಯಿತಿ ಕಾರ್ಯವೈಖರಿಗಳನ್ನು ಪರಿಶೀಲಿಸಿದ್ದಾರೆ. ಇನ್ನು ಈ ವಿಚಾರ ಅಂತ ಬಂದಾಗ ದಾಸನಪುರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಂತಹ ವೇಳೆ ಅಲ್ಲಿನ PDO ಉಷಾ ಅವರು ಏನಿದ್ದಾರೆ, ಅವರು ತಪಾಸಣೆ ನಡೆಸಲು ಅವಕಾಶ ಕೊಡದೆ ನನ್ನ ಹತ್ರ ಕಾರೇ ಇಲ್ಲ, ನಾನು ಬರೋದೇ ಬಸ್ಸಲ್ಲಿ, ಈ ರೀತಿ ಆನ್ಸರ್ ಮಾಡಿದ್ದಾರೆ. ಅದಾದ ನಂತರ ಅವ್ರು ಬರೀ ಕಾರ್ ಇರೋದು ಗೊತ್ತಾಗಿದೆ, ಅದ ನಂತರ ಕಾರ್ ಕೀ ಇಲ್ಲ, ಕಾರ್ ಕೀ ಕಳೆದೋಗಿದೆ, ಈ ರೀತಿ ಎಲ್ಲ ಅವರು ನಡ್ಕೊಂಡಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ಕಾರ್ನ ಕೀ ಹುಡುಕಿ ಅದಾದಮೇಲೆ 42,000 ನಗದು ಅಂದರೆ ಗ್ರಾಮ ಪಂಚಾಯಿತಿಲಿ ಕಲೆಕ್ಟ್ ಆಗಿರೋದೇ ಇರಬಹುದು ಮೇ ಬಿ. ಸೊ 42,000 ನಗದು ಸಿಕ್ಕಿದೆ. ಇನ್ನು ಪರಾರಿ ಆಗ್ತಿದ್ದಂತಹ ಉಷಾ ಮತ್ತು ಕಾಂಟ್ರಾಕ್ಟರ್ ಏನಿದ್ರು ಆ ಭಾಗದ ಕಾಂಟ್ರಾಕ್ಟರ್ ಅವರನ್ನು ಬಂಧಿಸಿ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ನೋಡೋಣ ಮುಂದೆ ಈ ವಿಚಾರಣೆಯಲ್ಲಿ ಏನಾಗಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕುಸ್ತಿ ವೃತ್ತಿ ಬದುಕಿಗೆ ವಿನೇಶ್ ಫೋಗಟ್ ಗುಡ್ ಬೈ. ಕ್ರೀಡೆ ಅನ್ನೋದು ಎಲ್ಲರ ಜೀವನದಲ್ಲೂ ಬರಲ್ಲ, ಎಲ್ಲರೂ ಅದನ್ನು ಮಾಡೋದಕ್ಕೂ ಆಗಲ್ಲ, ಕೆಲವೊಬ್ಬರಿಗೆ ಮಾತ್ರ ಒಂದು ಅರ್ಹತೆ ಅನ್ನೋದು ಇರುತ್ತೆ. ಸೊ ಇವರು ಸಹ 2001ರಿಂದ ತಮ್ಮ ಕುಸ್ತಿ ಪಟುವಾಗಿ ಅವರ ಆಸೆ ಏನು ಇಟ್ಕೊಂಡಿದ್ರು, 2001ರಿಂದನೂ ಅವರು ಕುಸ್ತಿ ಪಟುವಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಆಸೆ ಏನಿತ್ತು, ಆ ಆಸೆಗೆ ಇವತ್ತು ವಿದಾಯ ಹೇಳ್ಕೊಂಡಿದ್ದಾರೆ ಅವರೇನೆ. ಯಾಕಂದರೆ 100 ಗ್ರಾಮ್ ತೂಕ ಹೆಚ್ಚಾಗಿತ್ತು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಅವರನ್ನು ಹೊರಗಾಕಿದ್ದಾರೆ. ಒಂದು ರೀತಿಲಿ ಇದು ನಮಗೂ ಸಹ ನೋವಾಗ್ತಾ ಇದೆ. ಯಾಕಂದರೆ ಅವರೇ ಒಂದು ನಿವೃತ್ತಿ ಘೋಷಿಸ್ಕೊಂಡು ಅವರ ತಾಯಿಗೆ ಕ್ಷಮೆಯನ್ನು ಕೋರಿದ್ದಾರೆ. ಭಾವನಾತ್ಮಕ ಪೋಸ್ಟ್ ಕೂಡ ಹಾಕಿದ್ದಾರೆ. ಅಮ್ಮ, ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ, ನನ್ನನ್ನು ಕ್ಷಮಿಸಿ, ನಿಮ್ಮ ಕನಸು ಮತ್ತು ಧೈರ್ಯ ಎಲ್ಲವೂ ನುಚ್ಚು ನೂರಾಗಿದೆ, ನನ್ನಲ್ಲಿನ್ನೂ ಶಕ್ತಿ ಉಳಿದಿಲ್ಲ. 2001ರಿಂದ 2024 ಕುಸ್ತಿಗೆ ಗುಡ್ ಬೈ, ನಾನು ನಿಮಗೆ ಯಾವತ್ತೂ ಚಿರಋಣಿಯಾಗಿರುತ್ತೇನೆ. ಈ ರೀತಿಯಾಗಿ ಒಂದು ಭಾವನಾತ್ಮಕ ಪೋಸ್ಟನ್ನು ಹಾಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಿವೃತ್ತಿಯನ್ನು ಹಿಂಪಡಿಬೇಕು ಅನ್ನೋ ವಿಚಾರವಾಗಿ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರಾದಂತಹ ಸಂಜಯ್ ಸಿಂಗ್ ಮನವಿ ಮಾಡಿಕೊಂಡಿದ್ದಾರೆ. ದುಃಖದ ಸಮಯದಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಡಿ, ದಯವಿಟ್ಟು ನಿಮ್ಮ ರಾಜೀನಾಮೆ ಅಂದರೆ ಏನು ನಿವೃತ್ತಿಯನ್ನು ಘೋಷಿಸ್ಕೊಂಡಿದ್ದೀರ ಸೊ ಅದನ್ನು ಹಿಂತೆಗೆದುಕೊಳ್ಳಿ ಅನ್ನೋ ವಿಚಾರವಾಗಿ ಸಂಜಯ್ ಸಿಂಗ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ನೋಡೋಣ ವಿನೀಶ್ ಅವರು ಏನಾದರೂ ಒಂದು ವೇಳೆ ಹಿಂಪಡಿತಾರಾ, ಮತ್ತೆ ಕುಸ್ತಿಪಟುವಾಗಿ ಮುಂದುವರಿತಾರ ಅಂತ ಕಾದು ನೋಡೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.